ಈ ಹೆಮರಾಯ್ಡ್ಸ್ ಅಂದ್ರೆ ಏನು ಸರ್? ಈ ಹೆಮರಾಯ್ಡ್ಸ್ ಅಂದರೆ ಆ್ಯಕ್ಚುಲಿ ಈ ಮೋಷನ್ ಪಾಸ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಆಗುತ್ತೆ, ಅಂದರೆ ರಕ್ತ ಒಸರುತ್ತೆ ಮತ್ತು ಒಂದು ಗಡ್ಡೆ ಥರ ಹೊರಗೆ ಬರುತ್ತೆ. ಪ್ಯೂರ್ ಹೆಮರಾಯ್ಡ್ಸ್ ಅಂದರೆ ಬರೀ ಹೆಮರಾಯ್ಡ್ಸ್ ಇರೋ ಪೇಷಂಟಲ್ಲಿ ಆ್ಯಕ್ಚುಲಿ ಪೇಯ್ನ್ ಇರಲ್ಲ, ಅಂದರೆ ನೋವು ಇರೋದಿಲ್ಲ. ಯೂಶ್ವಲಿ ಬರೀ ಹೆಮರಾಯ್ಡ್ಸ್ ಇರೋದು ಭಾಳ ಅಪರೂಪ. ಅದ್ರ ಜೊತೆಯಲ್ಲಿ ಸಾಮಾನ್ಯವಾಗಿ ಫಿಶರ್ ಜೊತೆಯಲ್ಲಿ ಇರೋದ್ರಿಂದ ಪೇಯ್ನೂ ಸೇರಿಕೊಳ್ಳುತ್ತೆ. ಅಂದರೆ ಮೇಯ್ನಾಗಿ ನೋವಿರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ ಮತ್ತು ಒಂದು ಗಡ್ಡೆ ಹೊರಗೆ ಬರ್ತಾ ಇರುತ್ತೆ. ಇದನ್ನು ಹೆಮರಾಯ್ಡ್ಸ್ ಅಂತ ಕರಿತೀವಿ. ಸರ್, ಈ ಹೆಮರಾಯ್ಡ್ಸು ಯಾಕೆ ಬರುತ್ತೆ? ಹೆಮರಾಯ್ಡ್ಸು ಸಾಮಾನ್ಯವಾಗಿ ಒಂದು ಹೆರಿಡಿಟ್ರಿಯಿಂದ ಬರಬಹುದು. ಆದರೆ ಸಾಮಾನ್ಯವಾಗಿ ನಾವು ಈ ಮೋಷನ್ ಹಾರ್ಡ್ ಆಗಿ ಅದನ್ನು ಬಲವಂತವಾಗಿ ಅಂದರೆ ಪ್ರೆಷರ್ ಕೊಟ್ಟು ಮಾಡೋಕ್ಕೆ ಹೋದಾಗ ಈ ನಾರಿನ ಪದಾರ್ಥ ತಿಂದೇ ಇರೋದು, ಚೆನ್ನಾಗಿ ನೀರು ಕುಡಿದೇ ಇರೋದು ಮತ್ತು ಈ ಜಂಕ್ ಫುಡ್ಸ್ ತಿಂದ್ಬಿಟ್ಟು ಮತ್ತು ಈ ಸ್ಥೂಲಕಾಯ ಅಂದರೆ ಈ ವ್ಯಾಯಾಮ ಮಾಡ್ದಲೇ ಈ ಲೈಫ್ ಸ್ಟೈಲ್ ಚೇಂಜಸ್ ಮಾಡದೇ ಇದ್ದಾಗ, ಲೈಫ್ ಸ್ಟೈಲ್ ಚೇಂಜಸ್ ಮಾಡದೇ ಇದ್ದಾಗ ಈ ಪದೇ ಪದೇ ನಾವು ಗಟ್ಟಿ ಮೋಷನ್ನ ಬಲವಂತವಾಗಿ ಹೋಗ್ತಾ ಇದ್ದೋ ಅಂದರೆ ಆಗ ಹೆಮರಾಯ್ಡ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಈ ಹೆಮರಾಯ್ಡ್ಸ್ ಅನ್ನೋದು ಏನಾಗುತ್ತೆ ಅಂದರೆ, ನೀವು ಅದೇ ಮೋಷನ್ನು ನೀವು ಹೋಗ್ತೀರಿ ನಾರ್ಮಲ್ಲಾಗಿ ಆರಾಮಾಗಿ 2-3 ನಿಮಿಷದಲ್ಲಿ ಮೋಷನ್ ಪಾಸ್ ಮಾಡಿ ಈಚೆ ಬಂದ್ರ ಅಂದರೆ ಏನೂ ತೊಂದರೆ ಇರಲ್ಲ. ಆದರೆ ಮೋಷನ್ ಹೋದಾಗ ಡ್ರಾಪ್ ಆಗಲಿ ಅಥವಾ ಸಿರಿಂಜಲ್ಲಿ ಬಂದಂಗಾಗಲಿ ತುಂಬ ಬ್ಲೀಡಿಂಗ್ ಆಗ್ತಾ ಇರೋದು, ತುಂಬ ನೋವಾಗೋದು, ಅಥವಾ ನೀವು ಕ್ಲೀನ್ ಮಾಡ್ಕೊಳ್ಳೋಕೆ ಹೋದಾಗ ಅಲ್ಲಿ ಗಡ್ಡೆ ಥರ ಸಿಗೋದು, ಈ ಥರ ಏನಾದರೂ ಲಕ್ಷಣಗಳು ಕಂಡು ಬಂದಲ್ಲಿ ಆಗ ನೀವು ಇಮಿಡಿಯೇಟಾಗಿ ಡಾಕ್ಟ್ರಿಗೆ ತೋರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಗ್ರೇಡ್ 1 and 2 ಹೆಮರಾಯ್ಡ್ಸ್ಗೆ ಅದೇ ಸ್ಟೇಜಲ್ಲಿದ್ದಾಗ ನಾವು ಮೆಡಿಸನ್ ಕೊಟ್ಟು ಕ್ರೀಮ್ಸ್ ಕೊಟ್ಟು ಕಡಿಮೆ ಮಾಡಿಬಿಡ್ಬೋದು. ಅದೇ 3 and 4 ಹೋದರೆ ಆಪ್ರೇಷನ್ಗೆ ಹೋಗುತ್ತೆ. ನೀವು ಮೆಡಿಕಲ್ ಶಾಪಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂದ್ಬಿಟ್ಟು ಅದು ಸ್ಟೇಜ್ 3-4 ಮಾಡ್ಕೊಂಡು ಬಂದಾಗ ಅದು ಇನ್ವೇರಿಯಬಲಿ ಆಪ್ರೇಷನ್ಗೆ ಹೋಗೋದ್ರಿಂದ ನೀವು ಬಹಳ ಮೊದಲೇ ಪರಿಣಿತ ವೈದ್ಯರಲ್ಲಿ ಒಂದು ಅಡ್ವೈಸ್ ತೊಗೊಂಡ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ನಿಮ್ಗೆ ಆಪ್ರೇಷನ್ ಅಗತ್ಯ ಬೀಳಲ್ಲ, ವಾಸಿ ಆಗಿಬಿಡುತ್ತೆ. ಈ ಹೆಮರಾಯ್ಡ್ಸ್ನ ತೀವ್ರತೆಯನ್ನು ಒಂದು ಡಿಸೈಡ್ ಮಾಡಲಿಕ್ಕೆ ನಾವು ಅದನ್ನ ಗ್ರೇಡಿಂಗ್ ಅಂತ ಮಾಡ್ತೀವಿ. ಈಗ ಗ್ರೇಡ್ 1 ಹೆಮರಾಯ್ಡು ಹೆಚ್ಚು ಕಡಿಮೆ ಎಲ್ಲ ಜನರಲ್ಲಿ ಇರುತ್ತೆ. ಅದು ಇರಬೇಕು ಕೂಡ, ಯಾಕಂದರೆ ಅದು ಈ ಗಾಳಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೆಮರಾಯ್ಡಲ್ ಕುಷನ್ಸ್ ಅಂತ ಕರಿತೀವಿ, ಅದು ಎಲ್ಲರಲ್ಲೂ ಇರಬೇಕು. ಈ ನಾನು ಆಗಲೇ ಹೇಳಿದಾಗೆ ಮೋಷನ್ನ ತುಂಬ ಬಲವಂತವಾಗಿ ಹೋಗ್ತಾ ಇದ್ದರೆ, ತುಂಬ ಗಟ್ಟಿ ಹೋಗ್ತಾ ಇದ್ದಾಗ ಹೋಗಿ ಅಥವಾ ಹೆರಿಡಿಟ್ರಿ ಇದರಿಂದ ಅದು ನಿಧಾನವಾಗಿ ಕೆಳಗೆ ಬರೋಕ್ಕೆ ಶುರು ಮಾಡುತ್ತೆ. ಆಗ ಅದು ಗ್ರೇಡ್ 2 ಆಗುತ್ತೆ. ಈ ಗ್ರೇಡ್ 2 ಹೆಮರಾಯ್ಡ್ಸಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಬಟ್ ಮಾಸ್ ಅಷ್ಟಾಗಿ ಸಿಗ್ತಾ ಇರಲ್ಲ ನಿಮಗೆ. ಬಟ್ ಸಿಕ್ಕಿದ್ರೂ ಅದು ತಾನೇ ಒಳಗೆ ಹೋಗ್ಬಿಡುತ್ತೆ. ಇದು ನಿಧಾನಕ್ಕೆ ದೊಡ್ಡದಾಗ್ತಾ ಏನಾಗುತ್ತೆ, ಮೋಷನ್ ಹೋಗ್ತೀರಿ, ಆಗ ಒಂದು ಗಡ್ಡೆ ಈಚೆ ಬರುತ್ತೆ, ಬ್ಲೀಡಿಂಗ್ ಆಗುತ್ತೆ, ಮತ್ತೆ ನೋಡಿದ್ರೆ ತೊಳ್ಕೊಂಡ್ಮೇಲೆ ಒಳಗಡೆ ಹೋಗಲ್ಲ. ಅದನ್ನು ನೀವು ಬಲವಂತ ಮಾಡಿ ತಳ್ಳಬೇಕಾಗುತ್ತೆ. ತಳ್ಳಿದಾಗ ಒಳಗೆ ಹೋಗುತ್ತೆ, ಅದು ಗ್ರೇಡ್ 3. ಅದೇ ಇನ್ನು ಕೊನೆ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ಮೋಷನ್ ಹೋದಾಗ ಹೊರಗಡೆ ಬಂದು ಗಡ್ಡೆ ಕೂತ್ಕೊಂಡ್ಬಿಡುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ನೀವು ಬಲವಂತವಾಗಿ ತಳ್ಳಿದ್ರೂ ಒಳಗೆ ಹೋಗಲ್ಲ, ಹೊರಗೆ ನಿಂತು ಬಿಡುತ್ತೆ. ಅದನ್ನು ಗ್ರೇಡ್ 4 ಅಂತ ಕರಿತೀವಿ. ಈ ಗ್ರೇಡ್ 1 and 2 ಅಲ್ಲಿ ಈ ಚಿಕಿತ್ಸೆ ಮಾಡೋದು ಬಹಳ ಈಸಿ. ಯಾಕಂದರೆ ಕ್ರೀಮು, ಮೆಡಿಸನ್ನು, ಸಿರಪ್ಪು ಇದು ಕೊಟ್ಟು ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಆಹಾರ ಪದ್ಧತಿ ಬದಲಾಯಿಸ್ಕೊಂಡ್ರೆ, ಚೆನ್ನಾಗಿ ನೀರು ಕುಡಿದ್ರೆ ಸಾಮಾನ್ಯವಾಗಿ 90% ಜನರಲ್ಲಿ ಅದರಲ್ಲೇ ವಾಸಿ ಆಗಿಬಿಡುತ್ತೆ, ಆಪ್ರೇಷನ್ ಅಗತ್ಯ ಬೀಳಲ್ಲ. ಅದೇ ಗ್ರೇಡ್ 3 and 4 ಬಂದಾಗ ನಿಮಗೆ ಆಪ್ರೇಷನ್ ಅಗತ್ಯ ಬೀಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದನ್ನು ನೀವು ಪರಿಣಿತ ವೈದ್ಯರಲ್ಲೋ ಪರೀಕ್ಷೆ ಮಾಡಿಸ್ಕೊಂಡಾಗ ನಿಮಗೆ ಎಕ್ಸಾಕ್ಟ್ ಯಾವ ಸ್ಟೇಜಲ್ಲಿದೆ, ಏನು ಬೇಕು ಅನ್ನೋದು ಗೊತ್ತಾಗುತ್ತೆ.